ಹಾಗೈಸ್ ನೋಡ್ರಿ, ಇವತ್ತು ಭೀಮಾ ನದಿ ತೋರಿಸ್ತೇವೆ ರೀ. ಮುಂಗಾರು ಮಳೆ ಬರಲಾರ ಕಾರಣದಿಂದ ಒಂದು ಮಳೆ ಎಷ್ಟು ಸಮಸ್ಯೆ ಮಾಡಿದೆ ರೀ ದೊಡ್ಡ ನದಿಗೆ. ನಿಮಗೆ ಈ ವಿಡಿಯೋಲ್ಲಿ ತೋರಿಸ್ತೇವೆ ರೀ. ನಮ್ಮ ವಿಡಿಯೋ ಕೊನೆ ತಕ್ಕ ನೋಡ್ರಿ. ಇವತ್ತು ಫಸ್ಟ್ ಬ್ಲಾಕ್ ಮಾಡ್ತೇವೆ ರೀ. ಬ್ಲಾಕ್ ಹ್ಯಾಂಗೈತಂತ ಕಮೆಂಟ್ ಮಾಡಿರಿ, ಯಾಕಂದ್ರೆ ಮಾಡೋದೇ ಗೊತ್ತಿಲ್ಲ ರೀ ಬ್ಲಾಕ. ಇದೇ ಫಸ್ಟ್ ಟೈಮ ನಾನು ವಿಡಿಯೋ ಮಾಡೋದು. ನಮ್ಮ ಐಡಿಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ ಮಾಡೋದು ಮರಿಬೇಡ್ರಿ. ನಿಮ್ಮ ಒಂದು ಲೈಕ್ ಮತ್ತು ಶೇರ ನಮ್ಮ ಮುಂದೆ ವಿಡಿಯೋ ಮಾಡೋಕ್ಕೆ ಧೈರ್ಯ ಕೊಡ್ತದೆ ರೀ. ತೋರಿಸ್ತೇವೆ ನಮ್ಮ ಬ್ಲಾಗ್. ಗೈಸ್, ಇವತ್ತು ಮುಂಜಾನೆ ಎದ್ದೇವು ರೀ. ಇವತ್ತು ಹೊರಗೆ ಬಂದೆವು, ನೀರು ಚಾಲು ಮಾಡೋದದ ರೀ. ಕಬ್ಬಿ ನೀರು ಬಿಡೋದದ. ಏನು ಮಾಡೋದ್ರಿ, ಪರಿಸ್ಥಿತಿ ರೈತರದು. ರಾತ್ರಿ ಹಗಲು ಒಂದು ಮಾಡಿ ದುಡಿಬೇಕಲ್ರಿ. ಹೊಳಿಗೆ ಹೊಂಟೀವಿ ರೀ. ನೋಡಿರಿ, ಇವತ್ತು ಮೆಕ್ಕೆಜೋಳಕ್ಕೆ ನೀರು ಬಿಡ್ಬೇಕು ಇವತ್ತು. ಅದರಿಂದ ಹೊಳೆ ಹೊಂಟೀವಿ. ಮೋಟ್ರ್ ಚಾಲು ಮಾಡೋಕ್ಕೆ ಹೊಳ್ಯಾಗ ನೀರು ಭಾಳ ಕಮ್ಮಿ ಅವ್ರು. ಇನ್ನೊಂದು 8 ದಿನ ನಡೆದಂಗೆ ಪರಿಸ್ಥಿತಿ ಐತಿ. ಮುಂದೆ ಮಳೆ ಏನು ಮಾಡ್ತಾನೋ ಏನು ಅವನಿಗೆ ಗೊತ್ತಲ್ರಿ. ಯಾಕಂದ್ರೆ ಆ ಸಲ ಎಲ್ಲರೂ ಬೈದಾರಿ ಅವನಿಗೆ. ಈ ಸಲ ಭಾಳ ಟಾಪಿಗೆ ಐತನ್ರಿ. ಅದರಿಂದ ನಡ್ರಿ ಹೊಳಿ ಬಾಬು. ರೈತರೇ ಎಲ್ಲ ಹತ್ತಿ ಹಚ್ಚಾರಿ. ಮಳೆ ಇಲ್ಲ, ಏನು ಇವೇ ಬೋರ್ ನೀರು ಮತ್ತು ಹೊಳಿ ಪೈಪ್ಲೈನ್ ಇದ್ದವರು ಅಟ್ಟು ನೀರು ಚಾಲು ಮಾಡ್ಕೊಂಡು ಬಿಡುತ್ತಾರೆ. ಕೆಲವೊಬ್ರು ಎಲ್ಲ ಅಲ್ಲಿ ಭೂಮಿಗಳು ಎಲ್ಲ ಖಾಲಿ ನಾವು ರೀ. ನೋಡ್ರಿ ನಮ್ಮ ರೋಡ್ಗಳು ಹೆಂಗೆ ರೀ. ಯಾವ ಹೊಲಗಳು ನೀರಾವರಿ ಅಲ್ರಿ, ಎಲ್ಲ ನಾ ಬಿತ್ತಿಲ್ಲ ನೋಡ್ರಿ. ಯಾಕಂದ್ರೆ ಮ್ಯಾಗ ಮಳೆ ನೀರಲ್ರಿ. ಬಾಸಲ ಮಳೆ ಇತ್ತು, ಎಲ್ಲ ಬೆಳೆ ಸರಿ ಇತ್ತು. ಎಲ್ಲ ಪೆಂಡಿಂಗ್ ಉಳಿದವ್ರಿ. ಮಳೆ ಮಾಡರೆ ಡೈಲಿ ಬರುತ್ತೆ ರೀ, ಬಟ್ಟೆ ಮಳೆ ಆಗುತ್ತಲ್ಲ. ನೋಡ್ತಿರ್ಬೋದು ನೋಡ್ರಿ, ಖಾಲಿ ಪ್ಲಾಟೆ ನೀರಾವರಿ ಇಲ್ಲ ಭೂಮಿ. ಮಳೆ ಮ್ಯಾಗ ಯಾರ್ಯಾರು ಬಿತ್ತಿರಲ್ರಿ ಅವೆಲ್ಲ ಖಾಲಿ ಆಗ್ಯಾರ. ಮಳೆ ಮ್ಯಾಗ ಬಿತ್ತಾವ ಹೊಲಗಳು ಎಲ್ಲ ಖಾಲಿ ನಾವು ರೀ. ಯಾರು ಪೈಪ್ಲೈನ್ ಮತ್ತು ಬೋರಿಲ್ಲವ ಅವು ಅಷ್ಟೇ ಚಾಲೋ ರೀ. ನಮ್ಮ ಪ್ರಯಾಣ ಭೀಮಾ ನದಿಗೆ ಮೋಟ್ರ್ ಚಾಲು ಮಾಡಿ ಮತ್ತೆ ನಮ್ಮ ಪ್ರಯಾಣ ನಮ್ಮ ಹೊಲಕ್ಕೆ ಹೊಂಟಿರಿ ನಾವು. ನದಿಗೆ ಮೋಟ್ರ್ ಚಾಲು ಮಾಡ್ಲಿಕ್ಕೆ ನಮ್ಮ ಹೊಲದಿಂದ ಮಿನಿಮಮ್ 3-2.5 ಕಿಲೋಮೀಟ್ರ್ ಆಗ್ತೈತೆ ರೀ. ಮೋಟ್ರ್ ಚಾಲು ಮಾಡೋದು ಮತ್ತು ಬಂದ್ ಮಾಡೋದು ದಿನ ಬಂದು ಹೋಗ್ಬೇಕು ನೋಡ್ರಿ. ಪೆಟ್ರೋಲ್ ರೀ 112 ರೂಪಾಯಿ ಲೀಟ್ರಿಗೆ ರೀ. ಎಲ್ಲ ತೊಟ್ಟಿ ಅದ್ರ ಮಾಡೋದು ಹೆಂಗೆ ರೀ ಈ ಪರಿಸ್ಥಿತಿ. ನೋಡ್ರಿ ಹೆಂಗದ ರೋಡ್ ನಮ್ಮ ರೈತರದು. ಎಲ್ಲ ಕುರ್ಸಿ 1.5 ಫುಟ್ 2 ಫುಟ್ ಇತ್ತು ರೀ ಕಮ್ಮಿನಾಗ ಹೋಗೋದು ಹಿಂಗೆ. ನಾವು ಬಂದೇವು ರೀ ಭೀಮಾ ನದಿಗೆ. ನೋಡ್ರಿ ನೀರು ಎಲ್ಲ ಹೊಳೆ ತುಂಬ ಖಾಲಿ ಆಗೈತೆ ರೀ. ಶ್ರೀ ತಾಯಿ ಯಲ್ಲಮ್ಮ ದೇವಿ ದೇವಸ್ಥಾನ ನೋಡ್ರಿ ಮಣೂರ. ಭಾಳ ಏನಿಲ್ಲ ನೀರು ಎಲ್ಲ ಕುಡಿಸಿ ಒಂದು 2-3 ಫುಟ್ ಅಟ್ಟೆ ಓದೈತೆ ರೀ. ಈಗ ಒಳಗಿನ ಕಾಲೆಲ್ಲ ಕಾಣಿಸುತ್ತೆ ನೋಡ್ರಿ. ಒಂದು ಮುಂಗಾರು ಮಳೆ ಆಗಲಾರ್ದಿಂದ ಎಷ್ಟು ಸಮಸ್ಯೆ ಆಗೈತೆ ರೀ. ಈ ಮುಂದೆ ಏನೇನಾಗ್ತಿತ್ತು ಏನಿಲ್ಲೋ ಅದು ಅವನಿಗೆ ಗೊತ್ತು ರೀ. ಯಾಕೆಂದ್ರೆ ಇನ್ನೊಂದು 8-10 ದಿನ ನಡೀತೈತೆ ರೀ ನೀರು. ಮೋಟ್ರ್ ಚಾಲು ಅವ. ಇಕ್ಕಿ ನಮ್ಮ ತಾಯಿ ನೋಡ್ರಿ ಅನ್ನ ಹಾಕಿ. ಇದು ನೀರು ಕೊಟ್ಟಾಗೆ ನಮಗೆ ಬೆಳೆ ಬರೋದಲ್ರಿ. ಚಾಲು ಐತ್ರಿ ಈಗ ಮೋಟ್ರ. ನೋಡ್ರಿ ಭೀಮಾ ನದಿ ನೀರು ಇನ್ನೊಂದು ತುಸು ಉಳ್ದವ್ರಿ ನೀರು ಐತೆ ರೀ. ಇನ್ನೊಂದು 2 ದಿನ ಆದ್ಮ್ಯಾಗ ದೇವ್ರಿಗೆ ಗೊತ್ತು ರೀ, ರೈತರಿಗೆ ಗೊತ್ತ. ಸರ್ಕಾರ ರೀ ಅವ್ರ ಕುರ್ಚಿ ಒಳಗೆ ಅವ್ರು ಕಚ್ಚಾಡುತ್ತಾರೆ. ಆ ಪರಿಸ್ಥಿತಿ ಆಗ್ಬಿಟ್ಟಿತ್ತು ನಮ್ಮ ಸರ್ಕಾರಕ್ಕೆ. ಎಷ್ಟು ಕೇಳವ ಒಬ್ಬನೇರಿಗೆ. ಅವನಿಗೆ ವಾಸಲ ಬೈದಾರಿ. ಅವನು ಹೆಂಗೆ ಕೇಳ್ತಾನೆ ರೀ ಮಳೆರಾಯ.
ಮೋಟ್ರ್ ಚಲೋ ಬಂದೀವಿ ರೀ ಮೆಕ್ಕೆಜೋಳಕ್ಕೆ ನೀರು ಬಿಡಬೇಕಂತ. ನೋಡಿರಿ ನಾವು ಬಿತ್ತಿದ ಮೆಕ್ಕೆಜೋಳ ಟೈಮ್ ಆಗೈತಿ. ಒಂದು 2 ಇಲ್ಲ 3 ಎಕರೆ ಆಗ್ತೈತೆ ರೀ ಇದು ಪ್ಲಾಟ. ಬಿತ್ತಿದ್ದೀವಿ, ನೀರು ಚಾಲು ಆಗೈತೆ ರೀ.